ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯಕ್. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರುವಂತದ್ದು ಆಗಸ್ಟ್ 7 ಬುಧವಾರದ ವ್ಲಾಗು. ಸ್ನೇಹಿತರೆ, ನೀವು ಓದ್ ವ್ಲಾಗ್ ನಲ್ಲಿ ನೋಡಿದಾಗೆ ಕಾಂಪೌಂಡ್ ನ ಕಟ್ಟಿದ್ರು. ಸೊ ನಾವು ಎಂದಿನಂತೆ ಬಂದು ಕ್ಯೂರಿಂಗ್ ಅನ್ನ ಮಾಡ್ತಾ ಇದೀವಿ. ಸ್ನೇಹಿತರೆ, ಫಸ್ಟ್ ಫ್ಲೋರ್ಗೆ ಸೆಂಟ್ರಿಂಗ್ ಹಾಕುವವರು ಸೆಂಟ್ರಿಂಗ್ ಹಾಕೋದಿಕ್ಕೆ ಬರಬೇಕಾಗಿತ್ತು. ಅವ್ರಿಗೆ ಬೇರೆ ಕಡೆ ಕೆಲಸ ಇದ್ದ ಕಾರಣ ಬರಲಿಲ್ಲ. ಸ್ನೇಹಿತರೆ, ಇವತ್ತು ಯಾವುದೇ ಕೆಲಸದವ್ರು ಕೂಡ ಬರಲಿಲ್ಲ. ಸ್ನೇಹಿತರೆ, ನಮ್ಮ ಅಂಚ್ಯದಿಂದ 2 ಕಿಲೋಮೀಟರ್ ಹೋದ್ರೆ ಬುಗುತ್ಕಳಿ ಸಿಗುತ್ತೆ. ಸೊ ಮೈಸೂರು ಮಳವಳ್ಳಿ ಮೇನ್ ರೋಡ್ ನಲ್ಲಿರುವ ಶ್ರೀ ಬೇತಾಳೇಶ್ವರಿ ದೇವಸ್ಥಾನಕ್ಕೆ ನಮ್ ಡ್ಯಾಡಿ ಹೋಗಿದ್ದಾರೆ. ಸ್ನೇಹಿತರೆ, ದೇವಸ್ಥಾನದ ಪಕ್ಕದಲ್ಲೇ ಕಲ್ಯಾಣ ಮಂಟಪ ಕೂಡ ಇದೆ. ಸೊ ಇಲ್ಲೇನೆ ನಮ್ಮ ಅಪ್ಪ ಅಮ್ಮ ಮದುವೆ ಆಗಿದ್ದು. ಇಲ್ಲಿ ಆಟ ಬರ್ನಾರ ಹಾಂ ಬೈತಾನ ಇಲ್ಲದ್ರ ಹಂಗದ್ದ. ಸ್ನೇಹಿತರೆ, ಒಂದಿಬ್ರು ಕೆಲ್ಸಗಾರರು ಡಸ್ಟಿನ್ ನ ಮೇಲ್ಗಡೆ ಶಿಫ್ಟ್ ಮಾಡ್ಕೋತಾ ಇದ್ದಾರೆ. ಮತ್ತೆ ನೋಡ್ತಾ ಇರಬಹುದು ಮಳೆ ಕೂಡ ಬಂತು. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರುವಂತದ್ದು ಆಗಸ್ಟ್ 8 ಗುರುವಾರದ ವ್ಲಾಗು. ಸ್ನೇಹಿತರೆ, ನಾವು ಎಂದಿನಂತೆ ಬಂದು ಕ್ಯೂರಿಂಗ್ ಅನ್ನ ಮಾಡ್ತಾ ಇದೀವಿ. ಸ್ನೇಹಿತರೆ, ಇವತ್ತು ಫಸ್ಟ್ ಫ್ಲೋರ್ಗೆ ಸೆಂಟ್ರಿಂಗ್ ಹಾಕುವವರು ಬಂದು ಸೆಂಟ್ರಿಂಗ್ ನ ಹಾಕ್ತಾ ಇದ್ದಾರೆ. ಹಾಂ ಜೂಮ್ ಮಾಡಿದೆ.
ಗೊತ್ತಿಲ್ಲ ನಿಮ್ದೆಲ್ಲ ನೋಡಿ ಮಹೇಶ್ ಆಯ್ತು ಕೊಡಿ ಇವಾಗ ತಗೊಳ್ಳಿ ಮೊಬೈಲ್. ಸ್ನೇಹಿತರೆ ಸೆಂಟ್ರಿಂಗ್ ಹಾಕೋರು ಬೆಳಗ್ಗೆ ಬೇಗನೆ ಬಂದಿದ್ರು. ಸೊ 11:30ಕ್ಕೆಲ್ಲ ಸೆಂಟ್ರಿಂಗ್ ಹಾಕೋದನ್ನ ಮುಗಿಸಿದ್ರು. ಮತ್ತೆ ತಾರಸಿ ಅಳತೆ ಬಂದ್ಬಿಟ್ಟು 9 ಅಡಿ 20 ಅಡಿ. ಅದು ಎತ್ತರದ ಅಲ್ಗ ಅದು ಅಲ್ಲಿಗೆ ಅದು ಎತ್ತರದ ಸುದ್ದಿ ಪಾಪ ಸಿಟಿಲ್ವಾ ಇಲ್ಲ ಬಿಡಿ ಅದೇ ಅದು ಹಾಯ್ ಮಾಡಬೇಕು. ಹಾಂ ಹಂಗೆ ಹಂಗೆ ಅದು ಚೆನ್ನಾಗಿರ್ತದೆ, ಎಲ್ಲ ನೋಡ್ತಾರಲ್ಲ ಚೆನ್ನಾಗಿರ್ತದೆ. ಗಾಡಿ ಫ್ರಂಟ್ ಮಾಡಿದ್ದೀನಿ, ಫ್ರಂಟ್ಗೆ ಹಾಕ್ತೀನಿ ಅದನ್ನ ಗಾಡಿನ ಮಾಡೀನಿ. ಸ್ನೇಹಿತರೆ ಸೆಂಟ್ರಿಂಗ್ ಹಾಕುವವರು ಸೆಂಟ್ರಿಂಗ್ ಹಾಕಿ ಮುಗಿಸಿ ಹೊರಟರು. ಮತ್ತೆ ನೀವು ನೋಡಿದ್ರಲ್ಲ ಇವಾಗ, ಸೊ ಅವರೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸು. ಸೊ ಅವರೆಲ್ಲರಿಗೂ ಕೂಡ ಥ್ಯಾಂಕ್ಸ್. ಸ್ನೇಹಿತರೆ ಕಬ್ಬನ ಕಟ್ಟೋರು ಕೂಡ ಬಂದರು, ನೋಡ್ತಾ ಇರ್ಬೋದು. ಸೊ ನಮ್ಮ ಡ್ಯಾಡಿ ಚಾಪೆಯನ್ನು ತಂದಿದ್ದಾರಲ್ಲ, ಸೊ ಅದನ್ನು ತಗೊಂಡೋಗಿ ಕೊಟ್ಟರು. ಸೊ ಇದನ್ನು ಅವರು ಪೂರ್ತಿ ತಾರಸಿಗೆ ಎಲ್ಲ ಪೂರ್ತಿ ಸ್ಪ್ರೆಡ್ಡನ್ನು ಮಾಡಿ ಹಾಕ್ತಾ ಇದ್ದಾರೆ. ಬಣ್ಣ 20 ಕರೆಕ್ಟಾಗಿ 20 ಗೋಡ 20. ಇದು 9 ಆಯ್ತಾ 7 ಈ ಕಡೆ 9 ಅಡಿ 9 ಕಾಲು ಬರ್ಬೋದು ನೋಡಪ್ಪ ನನ್ನ ಪ್ರಕಾರ. ನೋಡಿ ಹೆಚ್ಚು ಕಮ್ಮಿ ಆಗ್ಬಿಡೋದು. Siapa kakak mana kak? Siapa mana kakak? ಸ್ನೇಹಿತರೆ ಕಬ್ನದ ಲೋಡ್ ಕೂಡ ಬಂತು, ನೋಡ್ತಾ ಇರಬಹುದು. ಹೋಗು ಮನೆ ಹೊರಟು ಬಿಡು. ಸ್ನೇಹಿತರೆ ಇವಾಗ ಎಲೆಕ್ಟ್ರಿಷಿಯನ್ ಕೂಡ ಬಂದರು. ಸೊ ಇವರು ನಮ್ಮ ಪಕ್ಕದ ಗ್ರಾಮ ಸಾತ್ಕಳ್ಳಿ ಗ್ರಾಮದವರು. ಸೊ ಸ್ನೇಹಿತರೆ ನೋಡ್ತಾ ಇರ್ಬೋದು. ಸೊ ಗ್ರೌಂಡ್ ಫ್ಲೋರ್ಗೆ ಎಲ್ಲೆಲ್ಲಿ ಸ್ವಿಚ್ ಬೋರ್ಡ್ಗಳು ಬರ್ತವೆ, ಸೊ ಅದನ್ನೆಲ್ಲ ಇವಾಗ ಪ್ಲಾನಿಂಗ್ನ ಮಾಡ್ಕೋತಾ ಇದ್ದಾರೆ. ಸ್ನೇಹಿತರೆ ಇವರ ಹೆಸರು ಎಲೆಕ್ಟ್ರಿಕ್ ಮಹೇಶ್ ಅಂಕಲ್. ಸೊ ಇವರು ತುಂಬಾನೇ ಚೆನ್ನಾಗಿ ಕೆಲಸವನ್ನ ಮಾಡಿಸ್ಕೊಡ್ತಾರೆ. ಸರಿ ಒಂದು 4 ಬಂದಿರೋದು 3 ಅದನ್ನ ಎಷ್ಟು ಬರ್ತದಲ್ವೇ 40 ಪೀಸ್ ಆಗಿದೆ. ಒಂದು 40 ಪೀಸ್ ಒಳಗೆ ಕಟ್ಕೋಬೇಕಾ? ಅಲ್ಲ ನಾನು ಕಟ್ತೀನಿ 40 ಪೀಸ್ ಹಾಕ್ತೀನಿ. ಈ 40 4 ಬಂದಿರೋದು 3 ಭಾಗ ನೋಡ್ರಿ 40 ಪೀಸ್ 2 ಪೀಸ್ ಕೊಡ್ತವ. ಸರಿ ನನಗೆ అలాగే సంచి కట్టి కట్టారు.
ಶಿವ ಏ ಸಮಾಚಾರ ಎಷ್ಟು ಗಂಟೆ ನಿಮಗೆ ಇಬ್ರು ಅಷ್ಟೇ ಅಯ್ಯೋ ಹೋಗು ಬರೀ ಇಬ್ಬರು ಮಾಡ್ಕೊಂಡಿದ್ಯಲ್ಲ ಸ್ನೇಹಿತರೆ ಇವಾಗ ಕಬ್ನ ಕಟ್ತಾ ಇರೋರು ನಮ್ಮ ಗ್ರಾಮದವರೇ. ಸೊ ಅವರ ಹೆಸರು ಶಿವು. ಎಷ್ಟು 1 ಲೀಟರ್ ಸಾಕಾ? ಆಯ್ತು ಓಕೆ ಈ ಕೊಟ್ಟಲ್ಲಿ ಆಮೇಲೆ ಸ್ನೇಹಿತರೆ ನಮ್ಮ ಡ್ಯಾಡಿ ಗ್ರೌಂಡ್ ಫ್ಲೋರ್ಗೆ ಬೇಕಾದ ಎಲೆಕ್ಟ್ರಿಕ್ ಮೆಟೀರಿಯಲ್ಸ್ ಅನ್ನ ತಂದ್ರು. ಹೇಳಿ ಒಂದು ಟವಲ್ ಮಾಡ್ಕೊಂಡೆ ಇದು ಚೆಕ್ ಮಾಡ್ಬೇಕಾಯ್ತು. ಸ್ನೇಹಿತರೆ ಕಬ್ನ ಕಟ್ಟುವವರ ಕೆಲಸ ಮಧ್ಯಾಹ್ನ 3 ಗಂಟೆಗೆನೆ ಮುಗೀತು. ಸೊ ಮಿಕ್ಕಿರೋ ಕಬ್ನವನ್ನ ನಮ್ಮ ಡ್ಯಾಡಿ ಲಾಕರ್ ಹಾಕಿ ಇಡ್ತಾ ಇದ್ದಾರೆ, ನಿಮ್ಗೆ ಗೊತ್ತಿರೋ ಹಾಗೆ. ಸ್ನೇಹಿತರೆ ಫಸ್ಟ್ ಫ್ಲೋರ್ನ ತಾರಸಿಗೆ ಎಲೆಕ್ಟ್ರಿಕ್ ಪೈಪ್ಗಳನ್ನ ಹಾಕ್ತಾ ಇದ್ದಾರೆ. ಸ್ನೇಹಿತರೆ ಎಲೆಕ್ಟ್ರಿಕ್ ಕೆಲಸ ಸಂಜೆ 6:30ವರೆಗೂ ಆಯಿತು. ಸ್ನೇಹಿತರೆ ಶುಕ್ರವಾರ ನಮ್ಮ ಅಪ್ಪ ಅಮ್ಮ ಫಸ್ಟ್ ಫ್ಲೋರ್ಗೆ ತಾರಸಿ ಹಾಕಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಪ್ರಯತ್ನ ಯಾವತ್ತೂ ವ್ಯರ್ಥ ಆಗುವುದಿಲ್ಲ. ಒಂದೇ ದಿನದಲ್ಲಿ ಸೆಂಟ್ರಿಂಗ್ ಕಬ್ಬಿಣ ಎಲೆಕ್ಟ್ರಿಕ್ ಕೆಲಸ ಆಯಿತು ಸ್ನೇಹಿತರೆ ಎಲ್ಲ ದೇವರ ಆಶೀರ್ವಾದ. ಸ್ನೇಹಿತರೆ ಇಷ್ಟ ಆಗಿತ್ತು 2 ದಿನದ ಒಂದು ವ್ಲಾಗು. ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ವೀಡಿಯೋಸ್ಗಳನ್ನ ನೋಡ್ತಾ ಇರುವಂಥ ಹಳೆ ಸಬ್ಸ್ಕ್ರೈಬರ್ಸ್ ಯಾರು ತಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡ್ತಾ ಇಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮೆಲ್ಲ ಅನಿಸಿಕೆಗಳನ್ನ ತಿಳಿಸ್ತೀರಾ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.